ಎಲ್ಲ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ 2023-24ನೇ ಸಾಲಿನ ಉತ್ತರಿಕೆಯನ್ನು ತಿಳಿಸಲಾಗುವುದು. ಇದು ಸಮಾಜ ವಿಜ್ಞಾನ ಉತ್ತರಿಕೆಯಾಗಿದೆ. ಇಲ್ಲಿ ಬಹು ಆಯ್ಕೆ ಪ್ರಶ್ನೆಗಳನ್ನು 8 ಕೇಳಿದ್ದಾರೆ. ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು ಕೇಂದ್ರದಲ್ಲಿ ಸರ್ಕಾರವನ್ನು ಸ್ಥಾಪಿಸಲು ಅವಕಾಶ ಮಾಡಿದ ಕಾಯ್ದೆ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ ಡಿ 1935ರ ಭಾರತ ಸರ್ಕಾರ ಕಾಯ್ದೆ. ಎರಡನೇ ಪ್ರಶ್ನೆ ಬಂದ್ಬಿಟ್ಟು ಇವುಗಳಲ್ಲಿ ಉಳಿದವುಗಳಿಗಿಂತ ಭಿನ್ನವಾಗಿರುವುದು ಯಾವುದು? ಭೂ ಅಂಕಿದಳ. ಆಪ್ಷನ್ ಡಿ. ಮೂರನೇ ಪ್ರಶ್ನೆ ಬಂದ್ಬಿಟ್ಟು ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿ ಇರುವ ನಗರ ಯಾವುದು ಅಂತ ಕೇಳಿದ್ದಾರೆ. ನ್ಯೂಯಾರ್ಕ್ ಅಂತ ನೀವು ತಿಳಿಸಬೇಕು. ನಾಲ್ಕನೇ ಪ್ರಶ್ನೆ ಬಂದ್ಬಿಟ್ಟು ಸ್ವಸಹಾಯ ಸಮೂಹಗಳ ರಚನೆಯ ಉದ್ದೇಶ ಯಾವುದು ಅಂತ ಕೇಳಿದ್ದಾರೆ. ಮಹಿಳಾ ಸಬಲೀಕರಣ. ಐದನೇ ಪ್ರಶ್ನೆ ಬಂದ್ಬಿಟ್ಟು ಭಾರತದಲ್ಲಿಯೇ ಅತ್ಯಂತ ಎತ್ತರವಾದ ವಿವಿಧ ಉದ್ದೇಶ ನದಿ ಕಣಿವೆ ಯೋಜನೆ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ ಎ ಬಾಂಗ್ರಾ ನಂಗಲ್ ಯೋಜನೆ. ಆರನೇ ಪ್ರಶ್ನೆ ಬಂದ್ಬಿಟ್ಟು ಭಾರತದಿಂದ ಅಬ್ರಕದ ರಫ್ತು ಪ್ರಮಾಣ ಕಡಿಮೆ ಆಗುತ್ತಿರಲು ಕಾರಣ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ ಸಿ ಅಬ್ರಕದ ಬದಲಿ ವಸ್ತುಗಳು ದೊರೆಯುತ್ತವೆ ಅಂತ ನೀವು ತಿಳಿಸಬೇಕು. ಏಳನೇ ಪ್ರಶ್ನೆ ಏನೆಂದರೆ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಯಾರು ಅಂತ ಕೇಳಿದ್ದಾರೆ. ಆಪ್ಷನ್ ಡಿ ಡಾಕ್ಟರ್ MS ಸ್ವಾಮಿನಾಥನ್ ಅಂತ ನೀವು ಬರೀಬೇಕಲ್ಲಿ. ಆಪ್ಷನ್ ಡಿ ಹಾಕಬೇಕು. ಆಪ್ಷನ್ ಕ್ವಶನ್ ಇದೆ. ಎಂಟನೇ ಪ್ರಶ್ನೆ ರೇಷನ್ ಖರೀದಿಯಲ್ಲಿ ತನಗಾದ ಅನ್ಯಾಯದ ವಿರುದ್ಧ ರಾಜ್ಯ ಗ್ರಾಹಕ ಆಯೋಗಕ್ಕೆ ದೂರು ಸಲ್ಲಿಸಿರುವನು. ಅವನಿಗಾದ ಅನ್ಯಾಯವು ಮೌಲ್ಯವು ಎಂದು ಕೇಳಿದಾರ. ಆಪ್ಷನ್ ಬಿ 20 ಲಕ್ಷದಿಂದ 1 ಕೋಟಿ ರೂಪಾಯಿಗಳು ಅಂತ ನೀವು ತಿಳಿಸಬೇಕು. ಟೆಕ್ಸ್ಟ್ ಬುಕ್ ಒಳಗಿದೆ ಅದು. ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ 8 ಪ್ರಶ್ನೆಗಳನ್ನು ಕೇಳಿದಾರೆ. ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು 9ನೇ ಪ್ರಶ್ನೆ ಬಂದ್ಬಿಟ್ಟು ಪ್ರಥಮ ಆಂಗ್ಲೋ ಮರಾಠ ಯುದ್ಧದ ಕೊನೆಯಲ್ಲಿ ಸಹಿ ಹಾಕಲಾದ ಒಪ್ಪಂದ ಯಾವುದು ಅಂತ ಇದೆ. ಸಾಲ್ಬಾಯಿ ಒಪ್ಪಂದ. 10ನೇ ಪ್ರಶ್ನೆ ಬಂದ್ಬಿಟ್ಟು 1953ರಲ್ಲಿ ಫಜಲ್ ಅಲಿಯವರ ಅಧ್ಯಕ್ಷತೆಯಲ್ಲಿನ ಆಯೋಗ ಏಕೆ ರಚನೆ ಆಯಿತು ಅಂತ ಕೇಳಿದಾರೆ. ರಾಜ್ಯಗಳಲ್ಲಿ ವಿಂಗಡಿಸಲು ಬರೀಬೇಕು. 11ನೇ ಪ್ರಶ್ನೆ ಏನಂದರೆ ನಿಶಸ್ತೀಕರಣ ಎಂದರೇನು ಅಂತ ಕೇಳಿದಾರೆ. ಅದರ ಡೆಫಿನೇಷನ್ ಅನ್ನು ಬರೀಬೇಕು. ಮೌನಿ ಕಣಿವೆ ಆಂದೋಲನ ಏಕೆ ಹಮ್ಮಿಕೊಳ್ಳಲಾಯಿತು ಅಂತ ಕೇಳಿದಾರೆ. ಅದರದ 2 ಪಾಯಿಂಟ್ ಇದೆ, ನೀವು ಬರೀಬೇಕು. 13ನೇ ಪ್ರಶ್ನೆ ಬಂದ್ಬಿಟ್ಟು ಶಿಕ್ಷಣ ಹಕ್ಕು ಕಾಯ್ದೆ 2009 ಏಕೆ ಜಾರಿಗೆ ತರಲಾಯಿತು ಅಂತ ಕೇಳಿದಾರೆ. ನೋಡ್ರಿ ಅಲ್ಲಿ ಎದಕ್ಕೆ ಜಾರಿಗೆ ತಂದಾರ ಅಂತ ನೀವು ಅದ್ರ ಬಗ್ಗೆ ಬರೀಬೇಕು. ಟೆಕ್ಸ್ಟ್ ಬುಕ್ ಆಗಿದೆ, ಎಕ್ಸ್ಪ್ಲೇನ್ ಮಾಡಿ ಬರೀಬೇಕು ಸ್ವಲ್ಪ. 14ನೇ ಪ್ರಶ್ನೆ ಬಂದ್ಬಿಟ್ಟು ಸಾಂದ್ರ ಬೇಸಾಯದ ಉಪಯೋಗವನ್ನು ತಿಳಿಸಬೇಕು. ಮತ್ತು 15ನೇ ಪ್ರಶ್ನೆಯಲ್ಲಿ ಭಾರತದಲ್ಲಿ ಹಣಕಾಸು ವರ್ಷದ ಅವಧಿ ಯಾವುದು ಅಂತ ಕೇಳಿದಾರೆ. ಏಪ್ರಿಲ್ 1ರಿಂದ ಮಾರ್ಚ್ 31ರವರೆಗೆ ಬಜೆಟ್ ಮಂಡನೆ ಆಗ್ತದೆ, ಅದನ್ನು ನೀವು ಬರೀಬೇಕಲ್ಲಿ, ಅದರ ಡೇಟ್ ಬರೀಬೇಕು. 19ನೇ ಪ್ರಶ್ನೆ ಏನಂದ್ರೆ ಉದ್ಯಮಶೀಲತೆಯು ಒಂದು ಸಾಹಸ ಕಾರ್ಯವಾಗಿದೆ ಹೇಗೆ ಅಂತ ಅದನ್ನು ತಿಳಿಸಿದಾರೆ, ಅದ್ರ ಬಗ್ಗೆ ಬರೀಬೇಕು. 17ನೇ ಪ್ರಶ್ನೆ ಬಂದ್ಬಿಟ್ಟು ಭಯೋತ್ಪಾದನೆಯ ನಿಗ್ರಹಕ್ಕೆ ಭಾರತವು ಕೈಗೊಂಡಿರುವ ಕ್ರಮಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ. ಅದರೊಳಗೆ ವಿಶ್ವಸಂಸ್ಥೆಯ ಭದ್ರತಾ ಸಮಿತಿಯ ಕಾಯಂ ಸದಸ್ಯ ರಾಷ್ಟ್ರಗಳನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. 2 ಅಂಕದ ಒಂದು ಪ್ರಶ್ನೆ ಆಗಿದೆ, ಅಥವಾ ಕೇಳಿದ್ದಾರೆ. ಅದರ ಬಗ್ಗೆ ಯಾವ್ದಾದ್ರು 4 ಪಾಯಿಂಟ್ಗಳು ಬರೆದ್ರೆ ಅವಕ್ಕೆ ಅರ್ಧ ಅಂಕ ಸೇರಿಸಿ 2 ಅಂಕದ ಪ್ರಶ್ನೆ ಆಗುತ್ತವೆ. 18ನೇ ಪ್ರಶ್ನೆ ಬಂದ್ಬಿಟ್ಟು ನಿರುದ್ಯೋಗ ಸಮಸ್ಯೆಯನ್ನು ಹೇಗೆ ಪರಿಹರಿಸಬಹುದು ಅಂತ ಕೇಳಿದಾರೆ. ಅವಕ್ರ ಬಗ್ಗೆ ಪಾಯಿಂಟ್ಸ್ ಇದೆ 4 ಇವೆಲ್ಲ 2 ಅಂಕದ ಪ್ರಶ್ನೆ ಆಗಿದೆ. ಅದನ್ನು 4 ಪಾಯಿಂಟ್ಗಳನ್ನು ಬರೀಬೇಕು. ಎಲ್ಲಕ್ಕೂ 2 ಅಂಕ ದೊರೀತಾವೆ. 19ನೇ ಪ್ರಶ್ನೆ ಏನೈತೆ ಅಂದ್ರೆ ಸಹಾಯಕ ಸೈನ್ಯ ಪದ್ಧತಿ ಬ್ರಿಟಿಷರಿಗೆ ತಮ್ಮ ಸಾಮ್ರಾಜ್ಯ ವಿಸ್ತರಿಸಲು ಹೇಗೆ ಸಹಕಾರಿ ಆಯಿತು ಅಂತ ಕೇಳಿದಾರೆ. ಅವು 4 ಪಾಯಿಂಟ್ಗಳನ್ನು ಬರೀರಿ. ಮತ್ತೆ 20ನೇ ಪ್ರಶ್ನೆ ಬಂದ್ಬಿಟ್ಟು ಭಾರತವು ಸ್ವಾತಂತ್ರ್ಯ ಗಳಿಸಿದ ನಂತರದಲ್ಲಿ ಎದುರಿಸಿದ ಸಮಸ್ಯೆಗಳ್ಯಾವು ಅಂತ ಕೇಳಿದಾರೆ. ಅವು ಸಮಸ್ಯೆಗಳನ್ನು ಬರೀಬೇಕು. 21ನೇ ಪ್ರಶ್ನೆ ಏನೈತೆ ಅಂದ್ರೆ ಭಾರತದ ವಾಯುಗುಣದ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ಬರೀಬೇಕು. ಯಾವ ಅಂಶಗಳು ಪ್ರಭಾವ ಬೀರಿದಾವ. 22ನೇ ಪ್ರಶ್ನೆ ಬಂದ್ಬಿಟ್ಟು ಮಣ್ಣಿನ ಸವೆತವು ವ್ಯವಸಾಯದ ಉತ್ಪಾದಕತೆಯ ಮೇಲೆ ಪ್ರತಿಕೂಲ ಪರಿಣಾಮವನ್ನು ಬೀರುತ್ತದೆ ಹೇಗೆ ಅಂತ ಕೇಳಿದಾರೆ. ಅದ್ರ ಬಗ್ಗೆ ಬರೀಬೇಕು. 4 ಪಾಯಿಂಟ್ಗಳನ್ನು ಬರೀಬೇಕು. 23ನೇ ಪ್ರಶ್ನೆ ಬಂದ್ಬಿಟ್ಟು ಪಂಚವಾರ್ಷಿಕ ಯೋಜನೆಗಳನ್ನು ಉದ್ದೇಶಗಳನ್ನು ವಿವರಿಸಿ ಅಂತ ಕೇಳಿದಾರೆ. ಆ ಉದ್ದೇಶಗಳನ್ನು ವಿವರಣೆ ಮಾಡಿ ಬರೀಬೇಕು. 4 ಪಾಯಿಂಟ್ಗಳು ಬರೀಬೇಕು. ಯಾವುದೇ ಆದ್ರೂ ಒಂದು 6 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ 3 ಅಂಕದ ಪ್ರಶ್ನೆಗಳು 9 ಕೇಳಿದಾರೆ ಇಲ್ಲಿ. 25ನೇ ಪ್ರಶ್ನೆ ಏನಿದೆ ಅಂದ್ರೆ ಚಿಕ್ಕದೇವರ ಒಡೆಯವರ ಸಾಧನೆಗಳನ್ನು ಪಟ್ಟಿ ಮಾಡಿ, ಅಥವಾ ಅಲ್ಲಿ ಡಾಕ್ಟರ್ ಆನಿ ಬೆಸೆಂಟ್ ರವರು ಪ್ರತಿಪಾದಿಸಿರುವ ಸುಧಾರಣಾ ಕ್ರಮಗಳನ್ನು ಬರೀಬೇಕು. ನಾವು ಅವೊಂದು 6 ಪಾಯಿಂಟ್ ಬರೀಬೇಕು. 26ನೇ ಪ್ರಶ್ನೆ ಬಂತು ದೂರ ಸಂವೇದಿ ತಂತ್ರಜ್ಞಾನವು ಪ್ರಾಮುಖ್ಯತೆಯನ್ನು ವಿವರಿಸಿ ಅಂತ ಕೇಳಿದಾರೆ. ಅವು ಒಂದು 6 ಪಾಯಿಂಟ್ಗಳು ಬರೀಬೇಕು. 6 ಪಾಯಿಂಟ್ಗಳು ಬರೆದ್ರೆ ನಿಮ್ಗೆಲ್ಲ ಅರ್ಧ ಅಂಕಗಳು ದೊರೀತಾವು. ಅದರ ಮುಖಾಂತರ ನೀವು 3 ಅಂಕಗಳನ್ನು ಗಳಿಸಬಹುದು. ಇವೆಲ್ಲ 6 ಅಂಕದ ಪ್ರಶ್ನೆಗಳಾಗಿವೆ, 3 ಅಂಕದ ಪ್ರಶ್ನೆಗಳಾಗಿವೆ. 28ನೇ ಪ್ರಶ್ನೆ ಬಂದ್ಬಿಟ್ಟು ಪ್ರತಿಯೊಬ್ಬರ ಜೀವನದ ಬ್ಯಾಂಕ್ ವ್ಯವಹಾರಗಳು ಅತ್ಯಂತ ಅವಶ್ಯಕವಾಗಿವೆ ಏಕೆ ಅಂತ ಕೇಳಿದಾರೆ. ಅದ್ರ ಬಗ್ಗೆ ಬರೀಬೇಕು ನೀವು. ಇವೆಲ್ಲ 6 ಅಂಕದ ಪ್ರಶ್ನೆಗಳಾಗಿವೆ. 29 ಪ್ರಶ್ನೆ ಡಚ್ಚರ ಅಧಿಕಾರದ ವಿರುದ್ಧ ಮಾರ್ತಾಂಡ ವರ್ಮನು
ನಡೆಸಿದ ಹೋರಾಟವನ್ನು ವಿವರಿಸಿ ಅಂತ ಕೇಳಿದಾರೆ. ಇವು ಒಂದು 6 ಅಂಕಗಳನ್ನು ಬರೀಬೇಕು, 6 ಪಾಯಿಂಟ್ಗಳು ಬರೀಬೇಕು. 31ನೇ ಪ್ರಶ್ನೆ ಬಂದ್ಬಿಟ್ಟು ಭಾರತವು ರಷ್ಯಾದೊಂದಿಗೆ ಹೊಂದಿದ ಬಾಂಧವ್ಯವನ್ನು ವಿವರಿಸಿ ಅಂತ ಕೇಳಿದಾರೆ. ಇದು ಒಂದು 3 ಅಂಕದ ಪ್ರಶ್ನೆ ಆಗಿದೆ. ಇವು ಒಂದು 6 ಪಾಯಿಂಟ್ ಬರೀಬೇಕು. ನೀವೆಲ್ಲ 6 ಪಾಯಿಂಟ್ ಬರೆದ್ರೆ ನಿಮ್ಮ 3 ಅಂಕಗಳು ದೊರೀತಾವೆ ನಿಮಗೆ. ಇವೆಲ್ಲ ಪ್ರಶ್ನೆಗಳು 6 ಅಂಕದ ಪ್ರಶ್ನೆಗಳಾಗಿವೆ. 8 10 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದಾರೆ. 34ನೇ ಪ್ರಶ್ನೆ ಏನಿದೆ ಅಂದ್ರೆ ಪೊಲೀಸ್ ವ್ಯವಸ್ಥೆಯಲ್ಲಿ ಬ್ರಿಟಿಷರ ಕಾಲದಲ್ಲಿ ಜಾರಿಗೆ ತಂದ ಸುಧಾರಣೆಗಳನ್ನು ವಿವರಿಸಿ ಅಂತ ಕೇಳಿದಾರೆ. ಮತ್ತು ತತ್ವಗಳು ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ವಿಪತ್ತಿ ಕಾರಣಗಳನ್ನು ವಿವರಿಸಿ ಅಂತ ಕೇಳಿದಾರೆ. ಈ ಒಂದು 8 ರಿಂದ 10 ಪಾಯಿಂಟ್ಗಳು ಬರೆದ ನಿಮ್ಗೆ ಏನೇನಂದ್ರು ಒಂದು 4 ಅಂಕಗಳು ದೊರೀತಾವೆ ನಿಮಗೆ. ಮತ್ತು ಬಾಲಗಂಗಾಧರ ತಿಲಕ್ ಅವರ ಪಾತ್ರವನ್ನು ಬರೀಬೇಕು. ಸ್ವಾತಂತ್ರ್ಯ ಸಂಗ್ರಾಮ ಹೋರಾಟದಲ್ಲಿ ಅವ್ರು ಏನೇನ್ ಮಾಡಿದ್ರು ಅವ್ರ ಕಾರ್ಯಗಳನ್ನು ಬರೀಬೇಕು. 35ನೇ ಪ್ರಶ್ನೆ ಇದು. ಮತ್ತು 39ನೇ ಪ್ರಶ್ನೆ ಏನೈತೆ ಅಂದ್ರೆ 37ನೇ ಪ್ರಶ್ನೆ ಏನೈತೆ ಅಂದ್ರೆ ಅರಣ್ಯ ಸಂರಕ್ಷಣಾ ಕಾಯ್ದೆ ಹೇಗೆ ಕೈಗೊಳ್ಳಬಹುದು ಅಂತ ಕೇಳಿದ್ರು. ಒಂದು 8-10 ಪಾಯಿಂಟ್ಗಳು ಬರೆದ್ರೆ ನಿಮ್ಗೆ 4 ಅಂಕಗಳು ದೊರೀತಾವೆ. ಕೊನೆಗೆ 38ನೇ ಪ್ರಶ್ನೆ ಬಂದ್ಬಿಟ್ಟು ಭಾರತದ ನಕ್ಷೆ ಬರೆದು ಈ ಕೆಳಗಿನ ಭಾಗವನ್ನು ಗುರುತಿಸಿ ಅಂತ ಕೇಳಿದಾರೆ. ಈ ಕರ್ನಾಟಕ ಸಂಕ್ರಾಂತಿ ವೃತ್ತ, ಹೀರಾಕುಡು ಯೋಜನೆ, ಭಾರತದ ಹೆಬ್ಬಾಗಿಲು, ಕೋಲಾರನ ಗುರುತಿಸಿದಾಗ ನಿಮ್ಗೆ ಪೂರ್ಣ 5 ಅಂಕಗಳು ದೊರೀತಾವೆ. ಮತ್ತೆ ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಪರ್ಯಾಯ ಪ್ರಶ್ನೆ 38ರ ಬದಲಿಗೆ ವಿವಿಧ ಉದ್ದೇಶ ನದಿ ಕಣಿವೆ ಯೋಜನೆಗಳ ಮುಖ್ಯ ಉದ್ದೇಶಗಳನ್ನು ವಿವರಿಸಿದ್ರು. ಎಷ್ಟು ಬರೆದ್ರೆ ಅವ್ರಿಗೆ ಏನು ಅಂದ್ರೆ 5 ಅಂಕಗಳು ದೊರೀತಾವೆ.